ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ನಿಮಗೆ ಈಗಾಗಲೇ ಗೊತ್ತಿರುವಂಗೆ KCET 2026 ರೌಂಡ್ 1 ಅಲಾಟ್ಮೆಂಟ್ ಚಾಯ್ಸ್ ಸೆಲೆಕ್ಷನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಆಲ್ರೆಡಿ ನಿಮಗೆ ಗೊತ್ತಿರುವಂಗೆ ನಿನ್ನೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. 28ರವರೆಗೂ ಚಾಯ್ಸ್ಗಳನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. 28/7/2026ರವರೆಗೆ ಚಾಯ್ಸನ್ನು ಮಾಡಬಹುದು. ಮತ್ತು 29 ಸಂಜೆ 4 ಗಂಟೆವರೆಗೂ ಕೂಡ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಬೋದು. ಮತ್ತು 29/7/2026 ಸಂಜೆ 6 ಗಂಟೆವರೆಗೂ ಶುಲ್ಕ ಪಾವತಿಸಿ ಮತ್ತು ಡೌನ್ಲೋಡ್ ಮಾಡಿದ ನಂತರ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಚಾಯ್ಸ್ 1 ಮಾಡಿದ ವಿದ್ಯಾರ್ಥಿಗಳು ವರದಿ ಮಾಡಿಕೊಳ್ಳಬಹುದು ಕಾಲೇಜಲ್ಲಿ. ಇವಾಗ ಓದೋದಾದರೆ, ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಬಗ್ಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ಶುಲ್ಕ ಪಾವತಿಗೆ, ಕಾಲೇಜಿಗೆ ಪ್ರವೇಶಾತಿಗೆ ದಿನಾಂಕ ವಿಸ್ತರಣೆ. ದ ಎಕ್ಸ್ಟೆನ್ಷನ್ ಆಫ್ ದ ಡೇಟ್ಸ್ ಫಾರ್ ದ ಚಾಯ್ಸ್ ಮೇಕಿಂಗ್, ಸೀಟ್ ಸೆಲೆಕ್ಷನ್, ಮೇಕಿಂಗ್ ಆಫ್ ಅ ಪೇಮೆಂಟ್, ಡೌನ್ಲೋಡ್ ಆಫ್ ದ ಕನ್ಫರ್ಮೇಷನ್ ಸ್ಲಿಪ್ and reporting to the college is now been extended until 29th July up to 6 PM. 28ರವರೆಗೂ ಮಾತ್ರ ನಿಮಗೆ ಚಾಯ್ಸನ್ನು ಆಯ್ಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಚಾಯ್ಸ್ 1, 2, 3, 4. ಅದರಲ್ಲಿ ನೋಡೋದಾದರೆ, ಮೊದಲನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ನಂತರ ಇಲ್ಲಿಯವರೆಗೂ ಯಾವುದೇ ಕ್ರಮ ವಹಿಸದ ವಿದ್ಯಾರ್ಥಿಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು, ನಂತರ ಶುಲ್ಕ ಪಾವತಿ ಮಾಡಲು, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಹಾಗೂ ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನಂತೆ ಕ್ರಮ ವಹಿಸಬಹುದಾಗಿದೆ. ನಿಮಗೆ ಮತ್ತೊಂದು ಸರಿ ಚಾನ್ಸ್ ಕೊಟ್ಟಿದ್ದಾರೆ. ಯಾರ್ಯಾರು ಯಾವುದೇ ಚಾಯ್ಸನ್ನು ಮಾಡದೇ ಇರೋರು, ಅಂದರೆ ಚಾಯ್ಸನ್ನು ಮಾಡೋರು ಯಾರು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಚಾಯ್ಸನ್ನು ಮಾಡದೇ ಇರೋರು ಅಂದರೆ, ಇವಾಗ ಫಸ್ಟ್ ರೌಂಡಲ್ಲಿ ಯಾವುದೋ ಸೀಟ್ ಅಲೋಕೇಟ್ ಆಗಿಲ್ಲ, ನಿಮಗೆ ಆಲ್ರೆಡಿ ಗೊತ್ತಿದೆ. ಮೊದಲನೇ ಸುತ್ತಿನಲ್ಲಿ ಸೀಟ್ ಅಲೋಕೇಟ್ ಆದಮೇಲೆ ಏನು ನೋಟಿಫಿಕೇಶನ್ ಹೊರಡಿಸಿದ್ರು ಅದರಲ್ಲಿ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಕಸ್ಮಾತ್ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಸೀಟ್ ಅಲೋಕೇಟ್ ಆಗಿಲ್ಲ ಅಂದರೆ ನೀವು ಯಾವುದೇ ಆ್ಯಕ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯು ಆರ್ ಎಲಿಜಿಬಲ್ ಫಾರ್ ದ ಸೆಕೆಂಡ್ ರೌಂಡ್ ಆಟೋಮೆಟಿಕಲಿ. ದರ್ ಇಸ್ ನೋ ನೀಡ್ ಟು ಟೇಕ್ ಎನಿ ಆ್ಯಕ್ಷನ್. ಆಯಿತಾ? ಅಕಸ್ಮಾತ್ ನೀವೇನಾದರೂ ಚಾಯ್ಸ್ ಫಿಲ್ಲಿಂಗಲ್ಲಿ ನೀವೇನಾದರೂ ಅಲ್ಟ್ರೇಷನ್ ಮಾಡೋದಾದ್ರೆ, ರೀಆರ್ಡರ್ ಮಾಡೋದಾಗಲಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಸೊ ಅದಾದ ಮೇಲೆ ಇವಾಗ ಯಾವುದೇ ಚಾಯ್ಸನ್ನು ಸೀಟ್ ಅಲೋಕೇಟ್ ಮಾಡಿ ಸೀಟ್ ಯಾರಿಗೆ ಅಲೋಕೇಶನ್ ಆಗಿದೆ ಅವರು ಯಾವುದೇ ಚಾಯ್ಸನ್ನು ಮಾಡದೇ ಇರೋರಿಗೆ ಇದು ಮತ್ತೊಂದು ಕಾಲಾವಕಾಶ. ಚಾಯ್ಸ್ 1 ಮಾಡ್ಬೋದು, ಚಾಯ್ಸ್ 2 ಮಾಡ್ಬೋದು, 3 ಮಾಡ್ಬೋದು ಅಥವಾ 4 ಮಾಡ್ಬೋದು. ಅವರಿಗೆ ಮತ್ತೊಂದು ಕಾಲಾವಕಾಶನ 28ನೇ ತಾರೀಕಿನವರೆಗೂ ಕೊಟ್ಟಿದ್ದಾರೆ ಅವರು. ಒಂದು ವೇಳೆ ಅಭ್ಯರ್ಥಿಯು ಸೂಕ್ತ ಚಾಯ್ಸ್ಗಳನ್ನು ಆಯ್ಕೆ ಮಾಡದಿದ್ದಲ್ಲಿ, ಇದನ್ನು ಸ್ವಲ್ಪ ಗಮನವಿಟ್ಟು ಓದಿ. ಅಕಸ್ಮಾತ್ ಯಾವುದೇ ವಿದ್ಯಾರ್ಥಿಗಳು ಸೂಕ್ತ ಚಾಯ್ಸ್ಗಳನ್ನು ಆಯ್ಕೆ ಕೊಳ್ಳದಿದ್ದಲ್ಲಿ ಅಭ್ಯರ್ಥಿಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟ ಇರುವುದಿಲ್ಲ ಎಂದು ಅನ್ವಯಿಸಿ ಚಾಯ್ಸ್ 4 ಎಂದು ಪರಿಗಣಿಸಲಾಗುತ್ತದೆ. ಮುಂದಿನ ಸುತ್ತುಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ. ಗೊತ್ತಾಯ್ತಲ್ಲ? ಅಕಸ್ಮಾತ್ ಸೀಟ್ ಅಲೋಕೇಟ್ ಆದಮೇಲೆ ನೀವು ಯಾವುದೇ ಚಾಯ್ಸನ್ನು ಮಾಡದೇ ಹೋದರೆ ಅದನ್ನು ಚಾಯ್ಸ್ 4 ಅಂತ ಪರಿಗಣಿಸಿ ಅಭ್ಯರ್ಥಿಗೆ ಅಥವಾ ಸ್ಟೂಡೆಂಟಿಗೆ ಈ ಸೀಟು ಇಷ್ಟವಾಗಿರುವುದಿಲ್ಲ, ನಾನು ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಹೊರಗಡೆ ಉಳಿತೀನಿ ಅಂತ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಮುಂದಿನ ಸುತ್ತಿನಲ್ಲಿ ನಿಮಗೆ ಭಾಗವಹಿಸಲು ಅವಕಾಶ ಕೊಡುವುದಿಲ್ಲ. ಹೀಗಾಗಿ ಈ ವಿಸ್ತರಣೆಯಾದ ಕಾಲಾವಕಾಶವನ್ನು ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಂಡು ನಿಮಗೆ ಯಾವುದು ಇಷ್ಟ ಇದೆಯೋ ಆ ಚಾಯ್ಸನ್ನು ಮಾಡಿ ಸಬ್ಮಿಟ್ ಮಾಡಿ. ಚಾಯ್ಸ್ 2 ಮಾಡ್ಬೋದು, ಇಲ್ಲ 3 ಮಾಡ್ಬೋದು. ಅಕಸ್ಮಾತ್ ಇಷ್ಟ ಇಲ್ಲ ಅಂತಂದರೆ ಚಾಯ್ಸ್ 4 ಮಾಡ್ಬೋದು. ಅಕಸ್ಮಾತ್ ನಿಮಗೆ ಎಲ್ಲ ರೀತಿಯಲ್ಲೂ ಓಕೆ ಆಗಿದ್ದರೆ ಸೀಟು ಚಾಯ್ಸ್ 1 ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಚಾಯ್ಸ್ 1 ಆದವರು ಆಲ್ರೆಡಿ ಮಾಡಿರ್ತಾರೆ, ಎಕ್ಸ್ಟೆನ್ಷನನ್ನು ಕೇಳೋಕ್ಕೆ ಇಷ್ಟಪಡೋದಿಲ್ಲ ಅವರು. ಸೊ ಇಲ್ಲಿ ಪ್ರಶ್ನೆ ಇರೋದು ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡೋಕ್ಕೆ ಹೊರಟಿರೋ ಅಥವಾ ಪ್ಲ್ಯಾನ್ ಮಾಡಿರೋ ವಿದ್ಯಾರ್ಥಿಗಳಿಗೆ. ಚಾಯ್ಸ್ 4 ಅವರು ಕೂಡ ಎಷ್ಟೊತ್ತಿಗೆ ಮೋಸ್ಟ್ಲಿ ಎಕ್ಸಿಟ್ ಆಗಿರಬಹುದು. ಯಾರು ಇಷ್ಟ ಇಲ್ಲದವರು ಕೌನ್ಸಿಲಿಂಗಲ್ಲಿ ಎಕ್ಸಿಟ್ ಆಗೋಕ್ಕೆ ಬಯಸಿದವರು ಚಾಯ್ಸ್ 4ಅನ್ನು ಮಾಡಿ ಎಕ್ಸಿಟ್ ಆಗಿರ್ತಾರೆ. ಇಲ್ಲಿ ಚಾಯ್ಸ್ 2 ಮತ್ತು ಚಾಯ್ಸ್ 3ಗೆ ಸ್ವಲ್ಪ ಕೆಲವೊಂದು ಅವಕಾಶಗಳಿದೆ. ಅಕಸ್ಮಾತ್ ಇವಾಗಿನವರೆಗೂ ಯಾವುದೋ ಸೀಟು ಬೇರೆ ಕಾಲೇಜುಗಳಲ್ಲಿ ಸಿಗ್ಬೋದಂತ ವಿಚಾರ ಮಾಡಿ ಇದನ್ನು ಹಾಗೆ ಪೆಂಡಿಂಗ್ ಇಟ್ಟಿರ್ತೀರಿ. ಅಲ್ಲಿ ಸೀಟ್ ಯಾವುದೋ ಅಲೋಕೇಟ್ ಆಗಿಲ್ಲ ಅಥವಾ ಅಲ್ಲಿ ಇಷ್ಟ ಆಗಿಲ್ಲ ಅಂತಂದರೆ ನಿಮಗೆ
ಮತ್ತೊಂದು ಕಾಲಾವಕಾಶ. ಯು ಕ್ಯಾನ್ ಮೇಕ್ ಯುವರ್ ಚಾಯ್ಸ್ ಹಿಯರ್ ಆ್ಯಂಡ್ ಕನ್ಸಿಡರ್ ಯುವರ್ ಸೆಲ್ಫ್ ಟು ಬಿ ಎಲಿಜಿಬಲ್ ಫಾರ್ ದ ನೆಕ್ಸ್ಟ್ ರೌಂಡ್. ಯಾವುದೋ ಒಂದು ಚಾಯ್ಸ್ ಮಾಡಿ, 2 ಅಥವಾ 3 ಮಾಡಿ, ಅಟ್ಲೀಸ್ಟ್ ನಿಮಗೆ ಸೆಕೆಂಡ್ ಥರ್ಡ್ ರೌಂಡ್ವರೆಗೂ ಕೂಡ ಕೆ ಇ ಅವರು ಕಾಲಾವಕಾಶ ಕೊಡ್ತಾರೆ ನಿಮಗೆ ಭಾಗವಹಿಸೋದಕ್ಕೆ. ಅಲ್ಲಿ ನಿಮಗೆ ಇಷ್ಟವಾದ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಬಿಫೋರ್ ದ ಥರ್ಡ್ ರೌಂಡ್ ಯು ಕ್ಯಾನ್ ಎಕ್ಸಿಟ್ ಫ್ರಮ್ ದ ಕೌನ್ಸಿಲಿಂಗ್. ಆಯಿತಾ? ಆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಹೇಗೆ ಮಾಡಬೇಕು ಅಥವಾ ಯಾರ್ಯಾರು ಚಾಯ್ಸ್ಗಳನ್ನು ಆಯ್ಕೆ ಮಾಡಬೇಕು ಮತ್ತು ರೀಅರೇಂಜ್ ಹೆಂಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ವಿಸ್ತರಣೆ ಮಾಡ್ತೀನಿ ನಾನು ನಿಮಗೆ. ಇದರಲ್ಲಿ ನೋಡೋದಾದರೆ ಫಸ್ಟು ಹೌ ಯು ಶುಡ್ ಮೇಕ್ ಆ್ಯಂಡ್ ರೀಅರೇಂಜ್ ಯುವರ್ ಚಾಯ್ಸಸ್. ಥಿಂಕ್ ದ್ಯಾಟ್ ಯು ಹ್ಯಾವ್ ಓನ್ಲಿ 3 ಚಾಯ್ಸಸ್ ಟು ಮೇಕ್. ಅಂದರೆ ನಿಮಗೆ ಸದ್ಯಕ್ಕೆ ಎಕ್ಸಿಟ್ ಆಗೋ ಪ್ರಶ್ನೆ ಬರೋದಿಲ್ಲ ಫಸ್ಟ್ ರೌಂಡ್ ಇರೋದ್ರಿಂದ. ಸೊ ಹೀಗಾಗಿ ನೀವು ಏನು ಥಿಂಕ್ ಮಾಡಬೇಕಂದ್ರೆ, ನನಗೆ 3 ಆಯ್ಕೆಗಳಿದ್ದಾರೆ, ಚಾಯ್ಸ್ 1, 2, 3 ಮಾತ್ರ. ನಾನು ಹೇಗಾದರೂ ಮಾಡಿ ಒಂದು ಸೀಟ್ ತೊಗೊಂಡು ಚಾಯ್ಸ್ 1 ತೊಗೊಂಡು ಕಾಲೇಜಿಗೆ ಜಾಯ್ನ್ ಆಗಬೇಕು. ಇಲ್ಲ ಮುಂದಿನ ಸುತ್ತಿಗೆ ಅರ್ಹತೆ ಬಯಸ್ತಾ ಇದ್ದರೆ ಚಾಯ್ಸ್ 2 ಮತ್ತು 3ನಲ್ಲಿ ಆಯ್ಕೆ ಮಾಡಬೇಕು. ಆ್ಯಟ್ ಪ್ರೆಸೆಂಟ್ ದರ್ ಇಸ್ ನೋ ಆಪ್ಷನ್ 4 ಟು ಎಕ್ಸಿಟ್. ಥಿಂಕ್ ಮಾಡಿ ಆ ಥರ ನೀವು. ಇಫ್ ಯು ಆರ್ ಸೀರಿಯಸ್ ಇನ್ ಗೆಟಿಂಗ್ ಎ ಇಂಜಿನಿಯರಿಂಗ್ ಸೀಟ್ ಥ್ರೂ KCET ಓನ್ಲಿ, ನಿಮಗೆ ಅಕಸ್ಮಾತ್ KCET ಥ್ರೂನೇ ನಿಮಗೆ ಸೀಟ್ ಬೇಕಂತ ನೀವು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ, ಆ್ಯಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಹೇಳ್ತಾ ಇರೋದು, ಆಲ್ರೆಡಿ ಸೀಟು ಯಾರಿಗೆ ಸಿಕ್ಕಿದೆಯೋ ಅವ್ರು ಚಾಯ್ಸ್ 1 ಆಯ್ಕೆ ಮಾಡಿದರೆ ಇದು ಪ್ರಶ್ನೆ ಬರೋದಿಲ್ಲ. ಚಾಯ್ಸ್ 2 ಮತ್ತು 3 ಮಾಡೋರು ಅಕಸ್ಮಾತ್ ಬೇರೆ ಕಾಲೇಜಿಂದ ಸೀಟ್ ಬಯಸಿದಲ್ಲಿ, ಬೇರೆ ಯಾವುದೋ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಬಯಸಿದ್ರೆ, ಕಾಮೆಡಿಕೇನಲ್ಲಿ ಬಯಸಿದ್ರೆ, ಅಲ್ಲಿ ಇಷ್ಟ ಆಗಿರೋ ಸೀಟ್ ಸಿಕ್ಕಿಲ್ಲ ಅಂದರೆ ಇವಾಗ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ನೆಸ್ ಬಂದಿರುತ್ತೆ ಅಂದ್ಕೊತೀನಿ ನಾನು. KV ಮುಖಾಂತರ KCET ಥ್ರೂ ನಾನು ಇಂಜಿನಿಯರಿಂಗ್ ಸೀಟ್ ಬಯಸ್ತಾ ಇದ್ದರೆ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ವೆರಿ ಸೀರಿಯಸ್ಲಿ ಆ್ಯಂಡ್ ಯೂಸ್ ದಿಸ್ ಎಕ್ಸ್ಟೆನ್ಷನ್ ಆಫ್ ದ ಡೇಟ್. ಈ ವಿಸ್ತರಣಾ ದಿನಾಂಕವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ರಿಯಲಿಸ್ಟಿಕ್ ಥಿಂಕಿಂಗ್ ಫಾರ್ ದೋಸ್ who are seeking engineering seat through the best possible economical way. ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಅಥವಾ ಕಾಮೆಡ್ ಥ್ರೂ ಹೆಚ್ಚಿನ ಫೀಸನ್ನು ಕಟ್ಟಿ ಕಾಸ್ಟ್ಲಿ ಇಂಜಿನಿಯರಿಂಗ್ ಸೀಟ್ ತಗೊಳ್ಳೋಕ್ಕಿಂತನೂ ಇಲ್ಲೇ ಒಳ್ಳೆ ಸೀಟ್ ಬಯಸಿ ಅಲ್ಲಿ ಚೆನ್ನಾಗಿ ಥಿಂಕ್ ಮಾಡಿ ಚಾಯ್ಸನ್ನು ಮಾಡಿ ಆಯ್ಕೆಗಳನ್ನು ಮಾಡಿ ಮುಂದಿನ ರೌಂಡ್ಗೆ ಅರ್ಹತೆಯನ್ನು ಪಡೆದುಕೊಂಡು ನೆಕ್ಸ್ಟ್ ರೌಂಡಲ್ಲಿ ಒಳ್ಳೆ ಕಾಲೇಜು ಒಳ್ಳೆ ಸೀಟು ಸಿಗೋ ಥರ ಪ್ಲ್ಯಾನ್ ಮಾಡಿ ಕಡಿಮೆ ವೆಚ್ಚದಲ್ಲಿ, ಆಟ್ ದ ಲೀಸ್ಟ್ ಪಾಸಿಬಲ್ ಎಕನಾಮಿಕಲ್ ವೇ, ಕಡಿಮೆ ವೆಚ್ಚದಲ್ಲಿ ಇಂಜಿನಿಯರಿಂಗ್ ಡಿಗ್ರಿನ ಮುಗಿಸಲು ಬಯಸ್ತಾ ಇರೋ ವಿದ್ಯಾರ್ಥಿಗಳಿಗೆ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಥಿಂಕ್ ದ್ಯಾಟ್ ದಿಸ್ ಈಸ್ ಅಬ್ಸಲ್ಯೂಟ್ಲಿ ಎ ರಿಯಲಿಸ್ಟಿಕ್ ಆಪರ್ಚುನಿಟಿ ಫಾರ್ ಯು. ಆ್ಯಂಡ್ ಹೌ ಯು ಹ್ಯಾವ್ ಟು ಮೇಕ್ ಎ ಚಾಯ್ಸಸ್. ಚೆಕ್ ದ ಫಸ್ಟ್ ರೌಂಡ್ ಕಟ್ ಆಫ್. Make sure that you have a chances of getting better college and the branch in the next round. ಅದನ್ನು ನೀವು ಹೇಗೆ ಮಾಡಬೇಕಂತಂದರೆ, ಇವಾಗ ನೀವು ಸೆಕೆಂಡ್ ಚಾಯ್ಸ್ 2, 3 ಅಥವಾ 3 ಮಾಡಿದ್ರೆ ನೀವು ನೆಕ್ಸ್ಟ್ ರೌಂಡಿಗೆ ಆಟೋಮೆಟಿಕಲಿ ಹೋಗ್ತೀರಿ. ಅದನ್ನು ಹೆಂಗೆ ಚೆಕ್ ಮಾಡ್ಕೋಬೇಕು ಅಂತಂದರೆ, ಫಸ್ಟು ಇವಾಗ ಆಲ್ರೆಡಿ KE ಅವರು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ಅದರ ಕಟ್ ಆಫನ್ನು ಬಿಟ್ಟಿದ್ದಾರೆ. ನಿಮ್ಮ ಆಪ್ಷನ್ ಎಂಟ್ರಿನಲ್ಲಿರೋ ಆಪ್ಷನ್ಗಳನ್ನು ನೋಡಿ ಫಸ್ಟ್ ರೌಂಡ್ ಕಟ್ ಆಫು ನಿಮಗೆ ಬೇಕಾಗಿರೋ ಕಾಲೇಜಲ್ಲಿ ಎಲ್ಲಿಗೆ ಸ್ಟಾಪ್ ಆಗಿದೆ ಮತ್ತು ಪ್ರೊಬೇಬಲಿ ಸೆಕೆಂಡ್ ರೌಂಡಲ್ಲಿ ಎಲ್ಲಿಗೆ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ಥಿಂಕ್ ಮಾಡಬೇಕು. ಅದಕ್ಕೆ ನೀವು 2025 ಸೆಕೆಂಡ್ ರೌಂಡ್ ಕಟ್ ಆಫನ್ನು ನೋಡಬೇಕು. 2025 ಸೆಕೆಂಡ್ ರೌಂಡ್ ಕಟ್ ಆಫಲ್ಲಿ ನಿಮಗೆ ನಿಮ್ಮಲ್ಲಿರೋ ಆಪ್ಷನ್ಗಳ ಎಂಟ್ರಿ ನೋಡಿ ಆ ಕಾಲೇಜುಗಳಲ್ಲಿ ಆ ಬ್ರ್ಯಾಂಚಿಗೆ ಸೆಕೆಂಡ್ ರೌಂಡಲ್ಲಿ ಯಾವ ರ್ಯಾಂಕಿಗೆ ಕಟ್ ಆಫ್ ನಿಂತ್ಕೋಬೋದು ಅನ್ನೋದು ಒಂದು ರಿಯಾಲಿಸ್ಟಿಕ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಅದರ ಪ್ರಕಾರ ನೀವು ಡಿಸಿಷನ್ ತೊಗೊಳ್ಳೋಕ್ಕೆ ಇದು ಬೆಸ್ಟ್ ಪಾಸಿಬಲ್ ವೇ. ಇವಾಗ ಒಂದು 10,000 ಕಡಿಮೆ ಇದೆ ನನ್ನ ರ್ಯಾಂಕಿಂತ, ಸೆಕೆಂಡ್ ರೌಂಡಲ್ಲಿ ನೋಡಿದಾಗ ನನ್ನ ರ್ಯಾಂಕನ್ನು ಮೀರಿ ಕಟ್ ಆಫ್ ನಿಂತಿದೆ ಅಂದಮೇಲೆ ಸೆಕೆಂಡ್ ರೌಂಡಲ್ಲಿ ನನಗೆ ಆ ಕಾಲೇಜಲ್ಲಿ ಆ ಬ್ರ್ಯಾಂಚಲ್ಲಿ ಸೀಟು ಸಿಗೋದು ಪಕ್ಕ, ದಟ್ ಈಸ್ ಕನ್ಫರ್ಮ್ಡ್. ಸೊ ಯು ಕ್ಯಾನ್ ಐದರ್ ಮೇಕ್ ಚಾಯ್ಸ್ 2 ಆರ್ 3. ಅಕಸ್ಮಾತ್ ನೀವು ಇಟ್ಕೋಬೇಕಂತ ಬಯಸಿದರೆ ಚಾಯ್ಸ್ 2 ಮಾಡಿ, ಬೇಡ ನನಗೆ ನೆಕ್ಸ್ಟ್ ರೌಂಡಲ್ಲೇ ಬೇಕು ಅಂದರೆ ಚಾಯ್ಸ್ 3 ಮಾಡಿ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಸೊ ಚೆಕ್ ದ ಕಟ್ ಆಫ್ 2026 ರೌಂಡ್ 1 ಆ್ಯಂಡ್ ಚೆಕ್ ದ ಕಟ್ ಆಫ್ 2025 ಸೆಕೆಂಡ್ ರೌಂಡ್ ಕಟ್ ಆಫ್. ಕಂಪೇರ್ ದಿಸ್ ಆ್ಯಂಡ್ ರೀಅರೇಂಜ್ ಯುವರ್ ಆಪ್ಷನ್ಸ್ ಬೇಸ್ ಆನ್ ಯುವರ್ ಪ್ರಯಾರಿಟಿ. ಅದರ ತಕ್ಕಂಗೆ ನಿಮ್ಮ ಆಪ್ಷನ್ಗಳನ್ನು ರೀಅರೇಂಜ್ ಮಾಡ್ಕೊಳ್ಳಿ, ಕಟ್ ಆಫನ್ನು ನೋಡಿಕೊಂಡು
ಆವಾಗ ನಿಮಗೆ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಯಾವ ಸೀಟ್ ಸಿಗುತ್ತೆ ಅನ್ನೋದು ಕೂಡ ಪಕ್ಕ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಫಸ್ಟ್ ರೌಂಡಲ್ಲಿ ಕೂಡ ಸೀಟ್ ಸಿಕ್ಕಿಲ್ಲ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಎಂಟ್ರಿ ಆಗೋಕ್ಕಿಂತ ಮುಂಚೆ ನೀವು ಕಟ್ ಆಫನ್ನು ನೋಡಿದಾಗ ನನಗೆ ಈಗ ಹಾಕಿರೋ ಆಪ್ಷನ್ಗಳಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಅಥವಾ ನಾನು ಏನಾದರೂ ರೀಅರೇಂಜ್ ಮಾಡಿದರೆ ಬೆಟರ್ ಕಾಲೇಜ್ ಸಿಗುತ್ತಾ ಅದನ್ನು ಥಿಂಕ್ ಮಾಡಿ ರೀಅರೇಂಜ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಇದಕ್ಕಿಂತನೂ ಬೆಸ್ಟ್ ಪಾಸಿಬಲ್ ಕಾಲೇಜು ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ. ಕೀಪ್ ಯುವರ್ ಡ್ರೀಮ್ ಕಾಲೇಜಸ್ ಸ್ಟಿಲ್ ಎಟ್ ದ ಹೈಯರ್ ಆರ್ಡರ್. ನಿಮಗೆ ಬೇಕಾಗಿರೋ ಡ್ರೀಮ್ ಕಾಲೇಜ್ಗಳನ್ನು ಹೈಯರ್ ಆರ್ಡರಲ್ಲಿ ಇಟ್ಕೊಳ್ಳಿ. ಯಾರಿಗೆ ಗೊತ್ತು ಸೆಕೆಂಡ್ ರೌಂಡಲ್ಲಿ ಎಷ್ಟು ಕಟ್ ಆಫ್ ಬರುತ್ತೋ, ಅಥವಾ ಅಕಸ್ಮಾತ್ ನೆಕ್ಸ್ಟ್ ನೀವು ಹೋದಾಗ ಥರ್ಡ್ ರೌಂಡ್ ಅಥವಾ ಮಾಪಪ್ ರೌಂಡಲ್ಲಿ ಕಟ್ ಆಫು ಲೋ ಆದಾಗ ನಿಮಗೆ ಸೀಟ್ ಸಿಕ್ಕರೂ ಸಿಗ್ಬೋದು ಹೈಯರ್ ಆರ್ಡರಲ್ಲಿರೋ ಆಪ್ಷನ್ಗಳಿಗೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಕಾಲೇಜ್ ಎ ಸಿ ಎಸ್ ಸಿ, ಬಿ ಸಿ ಎಸ್ ಸಿ, ಎ ಐ ಎಮ್ ಎಲ್, ಸಿ ಸಿ ಎಸ್ ಸಿ, ಬಿ AIDS, ಈ ಥರ ನೀವು ಆಪ್ಷನ್ಗಳನ್ನು ಹಾಕ್ಕೊಂಡಾಗ ಇದರಲ್ಲಿ ಪ್ರೊಬೆಬಲ್ ಆಪ್ಷನ್ಸ್ ಯಾವುದಿದೆ ನನಗೆ ಸೆಕೆಂಡ್ ರೌಂಡಲ್ಲಿ ಅದನ್ನು ಫಸ್ಟ್ ಲೋವರ್ ಆರ್ಡರಲ್ಲಿ ಇಡಿ. ಫಾರ್ ಎಕ್ಸಾಂಪಲ್ ಕಾಲೇಜ್ ಬಿ AIDS ಹಾಗೆ ಇರಲಿ, ಅದು ಸಿಗುತ್ತೆ ನಿಮಗೆ. ನೀವು ಕಟ್ ಆಫ್ ಚೆಕ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಮೇಲ್ಗಡೆ ಇರೋವು ನಿಮ್ಮ ಹೈಯರ್ ಆರ್ಡರ್ಸು ಹಾಗೆ ಇರಲಿ. ಸೆಕೆಂಡ್ ಆಪ್ಷನಲ್ಲಿ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಬಿ ಸಿಕ್ಕಾಗ AIDS, ನೆಕ್ಸ್ಟ್ ನಿಮಗೆ ಕಾಲೇಜ್ ಸಿ, ಎ ಬಿ ಎ ಸಿ ಎಸ್ ಸಿ ಅದು AML ಸಿಗ್ಬೋದು. ಅದನ್ನು ವೇಟ್ ಮಾಡೋಣ ಥರ್ಡ್ ರೌಂಡ್ವರೆಗೂ. ಸೊ ಈ ಥರ ನೀವು ಸೀಟನ್ನು ರೀಅರೇಂಜ್ ಮಾಡಿಕೊಂಡು ಆಪ್ಷನ್ಗಳನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ಬೋದು. ಬಟ್ ಡು ನಾಟ್ ಅರೇಂಜ್ ಕಾಲೇಜಸ್ ಅಲ್ಫಾಬೆಟಿಕಲಿ ಆರ್ ಬೈ ಲೊಕೇಶನ್. ದರ್ ಇಸ್ ನೋ ರೂಲ್ ಲೈಕ್ ದ್ಯಾಟ್. ಸುಮಾರು ವಿದ್ಯಾರ್ಥಿಗಳು ಹಾಕಿರ್ತಾರೆ RV ಕಾಲೇಜ್ ಎಲ್ಲ ಬ್ರಾಂಚ್ಗಳನ್ನು ಹಾಕಿಬಿಡಿ, BMS ಕಾಲೇಜನ್ನು ಎಲ್ಲ ಬ್ರಾಂಚಲ್ಲಿ ಹಾಕಿಬಿಡಿ. ನೆಕ್ಸ್ಟು ಅದರಲ್ಲಿ ಪ್ರಯಾರಿಟಿ ಸೀಕ್ವೆನ್ಸಿಂಗು ಎಲ್ಲನೂ ಮರೆತು ಬಿಡ್ತೀರಿ. ಬಟ್ ಎಲ್ಲ ಕಾಲೇಜುಗಳು ಕಟ್ ಆಫ್ ಹೈ ಇರೋದ್ರಿಂದ ಯಾವ ಕಾಲೇಜು ಮೇಲ್ಗಡೆ ಅದು ಸಿಗೋದಿಲ್ಲ ನಿಮಗೆ. ಅದಕ್ಕೆ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಆ್ಯಡ್ ಮಾಡೋದಾಗಲಿ ಅಥವಾ ಎಲ್ಲ ಕಾಲೇಜದ್ದು ಅಥವಾ ಒಂದೇ ಕಾಲೇಜದ್ದು ಎಲ್ಲ ಬ್ರಾಂಚ್ಗಳನ್ನು ಸೀಕ್ವೆನ್ಸಲ್ಲಿ ಆರ್ಡರ್ ಮಾಡೋದಾಗಲಿ ಮಾಡಬೇಡಿ. ಅದಕ್ಕೆ ಯಾವುದೇ ಥರ ರೂಲ್ ಇಲ್ಲ. ನಿಮಗೆ ನಿಮ್ಮ ರ್ಯಾಂಕ್ಗೆ ತಕ್ಕಂಗೆ ನಿಮ್ಮ ಬ್ರ್ಯಾಂಚಿಗೆ ಆದ್ಯತೆ ತಕ್ಕಂಗೆ ಆರ್ಡರ್ಗಳನ್ನು ಮಾಡಿ ಕಾಲೇಜನ್ನು 1 by 1 ಪಿಕ್ ಮಾಡಿ ಆ್ಯಡ್ ಮಾಡ್ತಾ ಹೋಗಿ ಅದಕ್ಕೆ 1 2 3 4 5 6 ಅಂತ ಸೀಕ್ವೆನ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಕಟ್ ಆಫ್ ಫಸ್ಟ್ ರೌಂಡ್ 2026 ಕಟ್ ಆಫ್ ಆ್ಯಂಡ್ ಸೆಕೆಂಡ್ ರೌಂಡ್ 2025 ಕಟ್ ಆಫ್. ಇದನ್ನು ನೋಡಿ ನೀವು ಆಯ್ಕೆ ಮಾಡ್ಕೋಬೋದು. ಅದರ ಪ್ರಕಾರ ನೀವು ನೋಡೋದಾದರೆ ಇಲ್ಲಿ ನಿಮಗೆ ಯಾರು ಮಾಡ್ಬೋದು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಪೀಪಲ್ ಹೂ ಕ್ಯಾನ್ ಹೆಲ್ಪ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಷನ್. ಈ ಚಾಯ್ಸನ್ನು ಕರೆಕ್ಟಾಗಿ ಮಾಡೋದಕ್ಕೆ ಯಾರು ನಿಮಗೆ ಹೆಲ್ಪ್ ಮಾಡ್ಬೋದು? ಯುವರ್ ಸೆಲ್ಫ್, ಯು ಆರ್ ದ ಫೈನಲ್ ಅಥಾರಿಟಿ. ಫಸ್ಟ್ ನಿಮಗೆ ಥಿಂಕ್ ಮಾಡ್ಕೊಳ್ಳಿ, ನಾನು ಇದನ್ನು ಮಾಡ್ಬೋದಾ ಮಾಡಬಾರ್ದಾ, ಈ ಕಾಲೇಜ್ ಒಳ್ಳೆಯದಾ ಬಿಡ್ಬೋದಾ, ಎಲ್ಲ ರೀತಿ ಸರ್ವೆ ಮಾಡಿ ಆಪ್ಷನ್ಗಳನ್ನು ರೀಅರೇಂಜ್ ಮಾಡ್ಕೊಳ್ಳಿ ಮತ್ತು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. 28ನೇ ತಾರೀಕಿನವರೆಗೂ ಕೂಡ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ಪೇರೆಂಟ್ಸ್ಗೂ ಕೂಡ ಹೇಳಿ, ಈ ಕಾಲೇಜಲ್ಲಿ ಈ ಬ್ರ್ಯಾಂಚಿಗೆ ಸಿಗುತ್ತೆ ನನಗೆ, ಅದರದ್ದು ಫೀಸ್ ಇಷ್ಟಿದೆ, ಅಕಸ್ಮಾತ್ ನೆಕ್ಸ್ಟ್ ರೌಂಡಲ್ಲಿ ಈ ಕಾಲೇಜಲ್ಲಿ ಸಿಕ್ಕರೆ ಈ ಬ್ರ್ಯಾಂಚ್ ಸಿಗುತ್ತೆ, ಇದಕ್ಕೆ ತಕ್ಕಂಗೆ ಈ ಥರ ಫೀಸ್ ಇದೆ, ಯಾವುದು ಒಳ್ಳೆಯದು, ಏನು ಮಾಡೋದು, ಅಲ್ಲಿ ಬಜೆಟ್ಟು, ಟ್ರಾವೆಲ್ಲು, ಹಾಸ್ಟೆಲು ಮತ್ತು ಫ್ಯಾಮಿಲಿ ಪ್ರಿಫರೆನ್ಸಸ್ಸು, ಲೊಕೇಶನ್ನು, ಅಲ್ಲಿ ಎನ್ವೈರ್ಮೆಂಟು, ಫುಡ್ಡು, ಇದೆಲ್ಲ ಆಪ್ಷನನ್ನು ಕನ್ಸಿಡರ್ ಮಾಡಿ ನೀವು ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು. ಎಕ್ಸ್ಪೀರಿಯನ್ಸ್ಡ್ ಕೌನ್ಸಿಲರ್ ಅವರ ಮೆಂಟರ್, ಕಟ್ ಆಫ್ ಅನಲೈಸಿಸ್ ಆ್ಯಂಡ್ ಸ್ಟ್ರಾಟಜಿ. ಕಟ್ ಆಫು ಮತ್ತು ಬೇರೆ ಕಾಲೇಜಿಗಿರೋ ಫೆಸಿಲಿಟೀಸನ್ನು ಸ್ಟ್ರಾಟಜಿಕಲಿ ಅನಲೈಸ್ ಮಾಡಿ ನಿಮಗೆ ಕೌನ್ಸಿಲರ್ಸ್ ಇರ್ತಾರೆ, ಮೆಂಟರ್ ಇರ್ತಾರೆ, ಅಥವಾ ನಿಮ್ಮ ಕಾಲೇಜಲ್ಲಿ ಕಲಿಸಿದ ಗುರುಗಳು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ಯು ಕ್ಯಾನ್ ಮೇಕ್ ಯೂಸ್ ಆಫ್ ದೆಮ್ ಇನ್ ಅ ಬೆಸ್ಟ್ ಪಾಸಿಬಲ್ ವೇ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟ್ ರೌಂಡು ಆದ ಮೇಲೆ ಸೆಕೆಂಡ್ ರೌಂಡು ನಿಮಗೆ ತುಂಬ ಕ್ರೂಸಿಯಲ್ಲು. ಹೀಗಾಗಿ ಅಕಸ್ಮಾತ್ ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಕೇಟ್ ಆಗಿಲ್ವೋ, ಮೇಕ್ ಶ್ಯೂರ್ ದ್ಯಾಟ್ ಯು ವಿಲ್ ಗೆಟ್ ಎಟ್ ಲೀಸ್ಟ್ 1 ಕಾಲೇಜ್ ಆ್ಯಂಡ್ ಎ ಬ್ರ್ಯಾಂಚ್ ಇನ್ ಅ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕಾಲೇಜ್ ಸಿಗಲೇಬೇಕು. ನಿಮ್ಮ ಬಜೆಟ್ಟು, ಲೊಕೇಶನ್ನು, ಬ್ರ್ಯಾಂಚು, ಕಾಲೇಜು, ನಿಮ್ಮ ಫ್ಯಾಮಿಲಿ ಪ್ರಿಫರೆನ್ಸ್ ಇದನ್ನೆಲ್ಲ ನೋಡಿಕೊಂಡು ಒಂದು ಒಳ್ಳೆಯ ಕಾಲೇಜನ್ನು ಆಯ್ಕೆ ಮಾಡಿ ತೊಗೊಳ್ಳಿ ಫಸ್ಟು. ದೆನ್ ಯು ಕ್ಯಾನ್ ಪ್ಲೇ ವೆರಿ ವೆರಿ ಸ್ಮಾರ್ಟ್ಲಿ. ಕಾಲೇಜ್ ಸೀನಿಯರ್ಸ್ ಆದರೂ ಹೇಳ್ಬೋದು, ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಕೇಳ್ಕೊಬೋದು, ಆ ಕಾಲೇಜಿಂದ ಹೊರಗಡೆ ಬಂದಿರೋ ಅಲ್ಯುಮಿನಿ ಇರ್ತಾರೆ ಅವ್ರಿಗೂ ಕೂಡ ಕೇಳ್ಬೋದು. ದ್ಯಾಟ್ ದೇರ್ ವಿಲ್ ಗೆಟ್ ಹಾನೆಸ್ಟ್ ಫೀಡ್ಬ್ಯಾಕ್ ಆನ್ ಅಕಾಡೆಮಿಕ್ಸ್, ಪ್ಲೇಸ್ಮೆಂಟ್ಸ್ ಆ್ಯಂಡ್ ದ ಕ್ಯಾಂಪಸ್ ಲೈಫ್. ಅಲ್ಲಿ ಕ್ವಾಲಿಟಿ ಆಫ್ ಟೀಚಿಂಗ್ ಯಾವ ಥರ ಇದೆ, ಪ್ಲೇಸ್ಮೆಂಟ್ ಯಾವ ಥರ ಇದೆ, ಕ್ಯಾಂಪಸ್ ಲೈಫ್ ಆಗಿದೆ, ಹಾಸ್ಟೆಲ್ ಲೈಫ್ ಆಗಿದೆ, ಎಲ್ಲನೂ ಹೇಳ್ತಾರೆ ನಿಮಗೆ. ಅವಾಯ್ಡ್ ಕಾಪಿಂಗ್ ಸಮ್ ಒನ್ ಎಲ್ಸ್ ಆಪ್ಷನ್ ಲಿಸ್ಟ್. ಇದು ತುಂಬ ಡೇಂಜರಸ್ ಅಟಿಟ್ಯೂಡು, ನಾನು ಹೇಳ್ತಾ ಇದ್ದೀನಿ ನಿಮಗೆ.
ಯಾರೋ ಒಬ್ಬರು ಒಂದು ಲಿಸ್ಟ್ ಮಾಡಿ ಕೊಡ್ತಾರೆ, ಒಂದು 30,000 ರ್ಯಾಂಕ್ ಇರುತ್ತೆ ವಿದ್ಯಾರ್ಥಿದು, ಒಂದು ಲಿಸ್ಟ್ ಮಾಡ್ತಾರೆ ಅವರು. ಅದನ್ನು ನೀವು ನಿಮ್ಮ ರ್ಯಾಂಕ್ ಒಂದು 50,000 ಇರುತ್ತೆ, ಹೆಚ್ಚು ಕಡಿಮೆ ನನಗೂ ಇದೇ ಸಿಗ್ಬೋದು ಅಂತ ಯೋಚನೆ ಮಾಡಿ ಅದೇ ಕಾಪಿ ಮತ್ತು ಪೇಸ್ಟ್ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ತೀರಿ. ಅದು ಹೆಲ್ಪ್ ಆಗಲ್ಲ ನಿಮಗೆ. ಡೋಂಟ್ ಕಾಪಿ ಸಮ್ ಒನ್ ಎಲ್ಸ್ ಆಪ್ಷನ್ ಲಿಸ್ಟ್, ಬಿಕಾಸ್ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಎ ಡಿಫ್ರೆಂಟ್ ರ್ಯಾಂಕ್, ಕ್ಯಾಟಗರಿ, ಬಜೆಟ್, ಪ್ರಿಫರ್ಡ್ ಬ್ರಾಂಚ್, ಪ್ರಿಫರ್ಡ್ ಲೊಕೇಶನ್. ಇದು 5 ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ: ರ್ಯಾಂಕು, ಕ್ಯಾಟಗರಿ, ಬಜೆಟ್ಟು, ಬ್ರ್ಯಾಂಚು ಮತ್ತು ಕಾಲೇಜ್ ಲೊಕೇಶನು. ನಿಮಗೆ ಈ ಫ್ಯಾಕ್ಟರ್ಸು ತುಂಬ ಹೆಲ್ಪ್ ಆಗುತ್ತೆ. ನಿಮಗೆ ಬೇಕಾಗಿರೋ ನಿಮ್ಮ ಆದ್ಯತೆಯ ಪ್ರಕಾರ ಕಾಲೇಜು ಮತ್ತು ಬ್ರ್ಯಾಂಚ್ ಚೂಸ್ ಮಾಡಿಕೊಳ್ಳಲು ದಿಸ್ ವಿಲ್ ಹೆಲ್ಪ್ ಯು ಎ ಗೈಡಿಂಗ್ ಫ್ಯಾಕ್ಟರ್. ಆ ಥರ ನೀವು ಚಾಯ್ಸನ್ನು ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡಲ್ಲಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಕಾಲೇಜು ಮತ್ತು ಬ್ರ್ಯಾಂಚು ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ, ದೇರ್ ಇಸ್ ನೋ ಡೌಟ್. ಇದೆಲ್ಲ ಆಪ್ಷನ್ಗಳನ್ನು ನೀವು ಸರಿಯಾಗಿ ಕನ್ಸಿಡರ್ ಮಾಡಿದರೆ ಡೆಫಿನೆಟಾಗಿ ಐ ಆಮ್ ಶ್ಯೂರ್ ದ್ಯಾಟ್ ಯು ವಿಲ್ ಗೆಟ್ ಎ ಪರ್ಫೆಕ್ಟ್ ಕಾಲೇಜ್, ಪರ್ಫೆಕ್ಟ್ ಬ್ರ್ಯಾಂಚ್ ಆ್ಯಂಡ್ ವಿತಿನ್ ಯುವರ್ ಬಜೆಟ್. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, KEA ಮತ್ತು ಅಥವಾ KCET ಈಸ್ ದಿ ಓನ್ಲಿ ಗೇಟ್ವೇ ಟು ಅಚೀವ್ ದ ಬೆಸ್ಟ್ ಪಾಸಿಬಲ್ ಎಜುಕೇಷನ್, ದ ಕ್ವಾಲಿಟಿ ಎಜುಕೇಷನ್ at your preferred college, at your preferred location and desired branch at the most economical budget. ನಿಮಗೆ ಗೊತ್ತಿದೆ, ಗೌರ್ಮೆಂಟು, ಪ್ರೈವೇಟು, ಏಡೆಡು, ಅನ್ಏಡು ಎಲ್ಲ ಸೇರಿ ಫೀಸು ಆಲ್ಮೋಸ್ಟ್ ನಿಮಗೆ 45,000 1.3 lakh per annum ವರೆಗೂ ಇದೆ. ಅದೇ ನೀವು ಬೇರೆ ಕಡೆ ಹೋದರೆ ಮಿನಿಮಮ್ 3 lakh, 3.2 lakhs, 4 lakhs, 5 lakhs per annum. ನೀವು ಕಂಪೇರ್ ಮಾಡಿ, ಅಕಸ್ಮಾತ್ KE ಥ್ರೂ ಅಥವಾ KCET ಥ್ರೂ ನಿಮಗೆ ಸೀಟ್ ಸಿಕ್ಕರೆ ಅದೇ ಫೀನ ನೀವು ಇಲ್ಲಿ 3 ವರ್ಷ ಕಟ್ಬೋದು, ಇಲ್ಲ 4 ವರ್ಷನೂ ಕಟ್ಬೋದು, ಇಲ್ಲ ಪೂರ್ತಿ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸ್ಕೊಂಡು ಕೂಡ ಹೊರಗಡೆ ಬರ್ಬೋದು ಗೌರ್ಮೆಂಟ್ ಸೀಟ್ ಸಿಕ್ಕರೆ. UC ಅಂತ ಬೆಸ್ಟ್ ಬ್ರ್ಯಾಂಡೆಡ್ ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕರೆ ಯು ಕ್ಯಾನ್ ಫಿನಿಶ್ ಯುವರ್ ಇಂಜಿನಿಯರಿಂಗ್ ಡಿಗ್ರಿ ದ ಬೆಸ್ಟ್ ಪಾಸಿಬಲ್ ವೇ. ನೋಡಿ, ನೀವು ಕಾಲೇಜ್ ಕ್ಯಾಂಪಸನ್ನು ನೋಡಿ, ಫೀಸ್ ನೋಡಿ, ಪ್ಲೇಸ್ಮೆಂಟ್ಸ್ ನೋಡಿ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಗೌರ್ಮೆಂಟ್ ಕಾಲೇಜುಗಳು ಎಲ್ಲ ಒಂದೇ ಥರ ಇರೋದಿಲ್ಲ, ಅಥವಾ ಪ್ರೈವೇಟ್ ಕಾಲೇಜು ಕೂಡ ಒಂದೇ ಥರ ಇರೋದಿಲ್ಲ. ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ಯಾವಾಗಿದ್ರೂ ಜಾಸ್ತಿ ಇರುತ್ತೆ, ಕ್ವಾಲಿಟಿ ಆಫ್ ಟೀಚಿಂಗ್ ಮೇ ನಾಟ್ ಬಿ ದ ಸೇಮ್, ಇವೊಂದು ದ ಫೀ ಇಸ್ ಸೇಮ್. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಚಾಯ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಈ ಸಂಬಂಧವಾಗಿ ಏನೇ ಡೌಟ್ಗಳಿದ್ದರೂ ಕೂಡ ನಿಮ್ಮ ರ್ಯಾಂಕನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ನೀವು ಯಾವ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ಬಯಸ್ತಾ ಇದ್ದರೆ ತಿಳಿಸಿ. ಚಾಯ್ಸ್ 2 ಬೇಕಾ, 3 ಬೇಕಾ, ಯಾಕೆ ಬೇಕನ್ನೋದು ಕೂಡ ತಿಳಿಸಿ. ಅಕಸ್ಮಾತ್ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಬಿ ಹಿಯರ್ ಟು ಅಡ್ವೈಸ್ ಯು, ಗೈಡ್ ಯು. ಐ ಆಮ್ ಮೆಂಟರಿಂಗ್ ಸೋ ಮೆನಿ ಸ್ಟೂಡೆಂಟ್ಸ್ ಸಿನ್ಸ್ 5 years. 5 ವರ್ಷದಿಂದ ನಾನು ಸುಮಾರು ವಿದ್ಯಾರ್ಥಿಗಳಿಗೆ ಮೆಂಟರ್ಶಿಪ್ ಕೊಡ್ತಾ ಇದ್ದೀನಿ. ಒಳ್ಳೆ ಕಾಲೇಜು ಬ್ರಾಂಚ್ಗಳಲ್ಲಿ ಸಿಗೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಒಳ್ಳೆ ಕಂಟೆಂಟು ಒಳ್ಳೆ ರೀತಿಯಲ್ಲಿ ಬರ್ತಾ ಇರುತ್ತೆ. ಎಲ್ಲ ರೀತಿ ಕೌನ್ಸಿಲಿಂಗು, ಗೈಡೆನ್ಸು ಫ್ರೀ ಆಫ್ ಕಾಸ್ಟ್ ಈ ಚಾನಲ್ ಮುಖಾಂತರ ಸಿಗುತ್ತೆ ನಿಮಗೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಪೇರೆಂಟ್ಸ್ಗೂ ಕೂಡ ದಯವಿಟ್ಟು ತೋರಿಸಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.